ಕನ್ನಡ ಶಾಲೆ ಹುಡುಗರು ಆ್ಯಕ್ಟಿಟ್ಯೂಡ್ ಹೆಂಗಿರ್ತೈತೆ ನೋಡ್ರಿ. ಬಹುತೇಕ ಅವರು ಎಷ್ಟು ಮಜಾ ಇರ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿರಲಿ. ಕನ್ನಡ ಶಾಲೆ ಹುಡುಗರು ಅವ್ರ ಆ್ಯಟಿಟ್ಯೂಡ್ ಹಿಂಗಿರ್ತೈತಿ ನಿಮ್ಗೆ ಗೊತ್ತಿರಲಿ. ಈ ಜಗತ್ತಿನಾಗ ಯಾವುದಾದ್ರೂ ಒಳ್ಳೆ ದೊಡ್ಡ ಕೆಲಸ ಆಗ್ಯಾವ ಅಂದ್ರೆ ಕನ್ನಡ ಶಾಲೆ ಹುಡುಗರಿಂದನೇ ಆಗ್ಯಾವ. ಮತ್ತು ಎಲ್ಲರೂ ತಲೆಯಾಗಿ ಇಟ್ಕೊಳ್ರಿ ನೀವು. ಇವೇನು ಚೀಟಿಗೆ ಹಾಕಿ ಹೊಡೆದಾರೆ ಒಟ್ಟು ಕನ್ನಡ ಮೇಳನ ಇದೆ. ಅವ್ರು ಒಟ್ಟರು ಕನ್ನಡ ಮೀಡಿಯಮ್. ಅವರು ನಮ್ಮ ಮಠದ ಮುಂದೆ ಸ್ಕೂಲ್ ಐತಿ. ಆ ಹುಡುಗರು ಏನದಾವಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಕನ್ನಡ ಶಾಲೆ ಹುಡುಗರು ನೋಡ್ರಿ ನೀವು. ಅವ್ರು ಹೆಂಗೆ ಅಗದಿ ಕಾನ್ವೆಂಟ್ ಶಾಲೆ ಹುಡುಗರು ಹೆಂಗೆ ಇರ್ತಾವೆ ಅಗದಿ ಸಾಕ್ಸ್ ಹಾಕ್ಕೊಂಡು ಬೂಟ್ ಹಾಕ್ಕೊಂಡು ಅಗದಿ ಟೈ ಕಟ್ಕೊಂಡು ಕೈಯಾಗ ಅವು ಇರೋದ 3 kg ಇರ್ತಾವೆ. ಅದಕ್ಕೆ 8 kg ಬ್ಯಾಗ್ ಹೊರಿಸಿ LKG ಹಾಕಿರ್ತೀರಿ ನೀವು. ಅವು ಇರೋದ 3 kg ಇರ್ತಾವೆ. ಒಟ್ಟು ಬ್ಯಾಗ್ ಹಾಕ್ಕೊಂಡು ಅಗದಿ ಟಾಪ್ ನೋಡೋಕೆ ಚಂದ ಅನಿಸ್ತೈತೆ ಆ ಹುಡುಗರನ್ನ. ಅವು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬೇಕಿಲ್ಲ. ಕನ್ನಡ ಶಾಲೆ ಹುಡುಗ ಅಂದಂತಲೇ ನಾನು ಕರ್ಕೊಂಡು ಹೋಗಕ್ಕೆ ಬಸ್ ಬರಾಕತ್ತೈತಿ ಅಂದವ. ನನ್ನ ಕರ್ಕೊಂಡು ಹೋಗಕ್ಕೆ ಬಸ್ ಬರಾಕತ್ತೈತಿ ಅಂದ್ರೆ ಅವ ಕನ್ನಡ ಶಾಲೆ ಹುಡುಗ ಅಂದ್ರೆ ಹೆಂಗಿರ್ತಾನಂತ ಮಾಡ್ರಿ. ಒಂದು ಏರಿರ್ತೈತಿ, ಒಂದು ಇಳಿದಿರ್ತೈತಿ. ಯಾವ್ದಾರ ಕೈಯಾಗ ಪುಸ್ತಕ ಕೊಟ್ಟಿರ್ತಾನ. ಅವ್ರವು ತಿರುವ್ಯಾಡಿ ಹೊಡಿ ಮಟನೂ ಶಾಲೆಗೆ ಹೋಗೋದಿಲ್ಲ ಅವ. ಊರು ತುಂಬ ತಿರುಗಾಡ್ಕೊಂಬರ್ಬೇಕು ಅವ್ನ ಶಾಲೆಗೆ ಕಳಿಸ್ಬೇಕಂದ್ರೆ. ಅಷ್ಟಾಗ ಹೋಗಿ ಇತ್ತಾಗ ಹೋಗಿ ಅವ್ನು ಶಾಲೆಗೆ ಕಳಿಸ್ಬೇಕಾದ್ರೆ ಅಷ್ಟು ಇರ್ತೈತಿ. ಅಷ್ಟು ಡಿಮಾಂಡ್ನಾಗ ಶಾಲೆಗೆ ಹೋಗವ. ನಿನ್ನ ಕರ್ಕೊಂಡು ಹೋಗಕ್ಕೆ ವ್ಯಾನ್ ಬರಾಕತ್ತೈತಿ. ನಾ ಶಾಲೆ ಬಿಟ್ಟು ಮನ್ಯಾಗ ಕುತ್ಕೊಂಡೆ ಅಂದ್ರೆ ಶಾಲೆ ಹೆಡ್ ಮಾಸ್ತರ್ ನನ್ನ ಕರ್ಯಾಕೆ ಬರ್ತಾನೆ. ಇದು ನನ್ನ ತಾಕತ್ತ ಅಂದವ. ನೀವು ಕನ್ನಡ ಶಾಲೆಗೆ ಹೋಗಿರನು? ಅವ್ರು ಖುಷಿಯಾಗ್ಯಾರ. ಮತ್ತು ಅವ್ರ ಮಕ್ಕ ಹೆಂಗಿರ್ತಾವ್ರಿ ಅಜ್ಜರ ಇನ್ನೂ ಅಂತ ಕೇಳಿದ್ರೆ ನೋಡ್ರಿ ಅಲ್ಲಿ ನಾಯಿ ಬರಾಕತ್ತೈತಿ ಇಲ್ಲಿ ನಿಂತ್ಕೊಂಡು ಮಮ್ಮಿ ಅಂತ ಒಳಗೆ ಹೊಂಟಾನಂದ್ರೆ ಅವ ಕಾನ್ವೆಂಟ್ ಶಾಲೆ ಹುಡುಗ ಅಂತ ತಿಳ್ಕೊರಿ ನೀವು. ಅಲ್ಲಿ ನಾಯಿ ಬರಾಕತ್ತೈತಿ, ಎಲ್ಲಿ ದೂರತ ನಾಯಿ ಬರಾಕತ್ತೈತಿ, ಮಮ್ಮಿ ಅಂತ ಒಳಗೆ ಹೊಂಟಾನಂದ್ರೆ ಅವ ಕಾನ್ವೆಂಟ್ ಶಾಲೆ ಹುಡುಗ ಅಂತ ತಿಳ್ಕೊಳ್ರಿ. ಇವ ಬರಾಕತ್ತಿದ್ದು ನೋಡಿ 1 ಕಿಲೋಮೀಟ್ರ್ ನಾಯಿನ ಓಡಿ ಹೊಂಟೈತಿ ಅಂದ್ರೆ ಅವ ಪಕ್ಕ ಕನ್ನಡ ಶಾಲೆ ಹುಡುಗ ಅಂತಲೇ ತಿಳ್ಕೊಬೇಕು ನೀವು. ಇಂಥವು ಹೇಳ್ರಿ ಇನ್ನೂ ಒಂದು ತಾಸು ಕೇಳ್ತಾನೆ ನೋಡು ನಾವು. ನಾ ಹೇಳಿದ್ದು ಅಜ್ಜಾರು ಹೇಳಿದ್ದನ್ನು ನೆನಪು. ನಾ ಬಹುತೇಕ ಪುರಾಣ ಕೇಳಿ ಎಷ್ಟು ಬದಲಕ್ಕಿವೆ ಗೊತ್ತಿಲ್ಲ. 2 kg ತೂಕಂತೂ ಏರ್ತಾವ. ಇದು ಮಾತ್ರ ನಕ್ಕಿ ಏನು ರೀ ದಾನಮ್ಮ ತಾಯಿ ಹೆಸರಿನೊಳಗೆ ಹೋಳಿಗೆ ಅಂತ ಬುಂದೆ ಅಂತ ಎಷ್ಟು ಯಾರ ಮನ್ಯಾಗ ಮಾಡೋಕ್ಕಾಕತ್ತೆ ಹೇಳ್ರಪ್ಪ. ಇಷ್ಟಕೊಂಡ ಮಂದಿ ಕುತ್ಕೊಂಡು ಒಂದೇ ಜಾಗದಾಗ ಕುಂತಿರಲ್ಲೇವ. ಯಾರ ಸಂಬಂಧ ಕುಂತೀರಿ ನೀವು? ಯಾರ ಸಂಬಂಧ ಕುಂತೀರಿ? ಇಷ್ಟು ಮಂದಿಯನ್ನು ನೀವು TV ಹಚ್ಚಿ ಪಿಕ್ಚರ್ ಹಚ್ಚಿ ಕೊಟ್ಟರು ಕೆಲವು ಮಂದಿಗೆ ಹಿಡಿಸ್ತದ, ಕೆಲವು ಮಂದಿಗೆ ಹಿಡಿಸೋದಲ್ಲ. ಬದ್ದೊಂದು ನಾಟಕ ಮಾಡಿದ್ರೆ ಕೆಲವು ಮಂದಿಗೆ ಹಿಡಿಸ್ತದ, ಕೆಲವು ಮಂದಿಗೆ ಹಿಡಿಸಂಗಿಲ್ಲ. ಯಾವುದನ್ನು ಜನ ನೋಡ್ತದ ಅಂತಂದ್ರೆ ನೋಡ್ರಿ, ಇವತ್ತು ಭಾಳ ಮಂದಿ TV ನೋಡ್ತಾರೆ ಮನ್ಯಾಗ ಕುತ್ಕೊಂಡು. TV ನೋಡೋರು ಒಂದೇ ಮಾತು ಹೇಳ್ತೀನಿ, ಯಾರ ಮನ್ಯಾಗ ಕುತ್ಕೊಂಡು TV ನೋಡಾಕತ್ತಾರ, ಯಾರ ಮನ್ಯಾಗ ಕುತ್ಕೊಂಡು TV ನೋಡಾಕತ್ತಾರ, TV ಮಾಡೋ ಕೆಲಸ ಒಂದಿರತಕ್ಕಂಥ ಮನಸ್ಸನ್ನು 100 ಮಾಡುವಂಥ ಕೆಲಸವನ್ನು TV ದೂರದರ್ಶನ ಮಾಡಿದರೆ, ಆದರೆ 1000 ಇರತಕ್ಕಂಥ ಮನಸ್ಸುಗಳನ್ನು ಒಂದೇ ಜಗದಾಗ ಕೂಡಿಸುವಂಥ ತಾಕತ್ತು ಆ ಧರ್ಮ ದರ್ಶನದ ದಾನಮ್ಮ ತಾಯಿ ಪುರಾಣದಾಗ ಐತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಶಿರಹಟ್ಟಿಗೆ ಬರೋದಂದ್ರೆ ಒಂದು ಬಹಳಷ್ಟು ಖುಷಿ ವಿಚಾರ. ದಾನಮ್ಮ ತಾಯಿ ಬಗ್ಗೆ ಹೆಚ್ಚು ವಿಚಾರಗಳನ್ನು ಹೇಳೋದು. ನಾಡಿನೂ ನಾನು ದಿವಸ ಇರ್ತೀನಿ. ಅಜ್ಜಾರು 3 ದಿವಸ ಹೇಳಿದ್ರು ನಂಗೆ ಬರ್ಬೇಕ್ರಿ ಅಂತ. ಕಾರಣ ಅಜ್ಜವ್ರು ಹೇಳಿದ ಮಾತನ್ನು ಯಾವತ್ತಿಗೆ ನಾವು ಯಾರೂ ತೆಗೆದು ಹಾಕೋದಿಲ್ಲ. ಇವತ್ತಿನ ಬಹುತೇಕ ನಾವು ಅಜ್ಜಾರು ಕೂಟಾಗಿರೋರು ಅವ್ರ ಮಾತನ್ನು ಯಾರೂ ಕೂಡ ತೆಗೆದು ಹಾಕೋದು. ಎಷ್ಟರ ಬೀಜಿ ಒಳಗಿರಲಿ, ಎಷ್ಟರ ಒತ್ತಡದೊಳಗಿರಲಿ, ಅವ್ರು ಕರೆದಾರ ಅಂತಂದರೆ ತಾಯಿನ ಕರೆದಂಗೆ ಆಕೈತಿ. ಅಷ್ಟೊಂದು ಆತ್ಮೀಯ ಸಂಬಂಧ ಅವ್ರದ್ದು ಅಜ್ಜವ್ರದ್ದು. ಕಾರಣ ಏನು ಅಂತಂದರೆ ಅವ್ರಿಗೆ ಯಾರನ್ನು ಎಲ್ಲಿ ಕರಿಬೇಕು, ಯಾರನ್ನು ಎಲ್ಲಿ ಕರೆದು ಮಾತಾಡಿಸ್ಬೇಕು, ಭಕ್ತರಿಗೆ ಯಾವ ರೀತಿ ಇದನ್ನು ಮಾಡಬೇಕು. ಬಹುತೇಕ ಭಾಳ ಅವ್ರು ಏನು ದೊಡ್ಡ ಮಟ್ಟಕ್ಕಾಗಿ ಈಗ ಅದನ್ನು ಮಾಡೋಕತ್ತಿಲ್ಲ. ಅವತ್ತು 15 ವರ್ಷದಿಂದ 12 ವರ್ಷದ ಹಿಂದೆ ಮಾಡಿದಾಗನೂ ಸಹಿತ ಇದೇ ಭಾವದಾಗ ಇಟ್ಕೊಂಡ ಕರೆದಿದ್ರು ಅನ್ನುವಂಥ ಕಾರಣಕ್ಕೆ ಅವತ್ತಿನ ಕಾರ್ಯಕ್ರಮನ ಅಷ್ಟು ಚಂದನೆ ನೀವು ಮಾಡಿದ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕುಂತಿ ದೇವಿ ಅಂತಾಳ, ಏನು ಬೇಕು ನಿನಗೆ ಅಂತ ಕೇಳಿದ್ರೆ ಆಕೆ ಅಂದ್ಲು, ದೇವರ ನನಗೇನು ಬೇಡಪ್ಪ, ಕಷ್ಟ ಕೊಡು. ಎಷ್ಟು ಕಷ್ಟ ಕೊಡೋಕ್ಕೆ ಸಾಧ್ಯ ಐತೆ ಅಷ್ಟು ಕಷ್ಟ ಕೊಡು. ಅಲ್ಲ, ನಿನಗೆ ಇಲ್ಲಿ ಮಟನೂ ಕಷ್ಟನ ಕೊಟ್ಟೈತಿ. ಕಷ್ಟ ಕೊಟ್ಟ ಮೇಲೆ ಇನ್ನೂ ಕಷ್ಟ ಕೇಳ್ತೀಯಲ್ಲಿ ಯಾಕೆ ಅಂತ ಕೇಳಿದ್ರೆ ಕುಂತಿ ಹೇಳ್ತಾಳೆ, ಆ ತಾಯಿ ಹೇಳುವಂಥ ಮಾತು ಎಷ್ಟು ದೊಡ್ಡದು ಅಂತಂದ್ರೆ, ಪರಮಾತ್ಮ ನನಗೆ ಯಾಕೆ ಕಷ್ಟ ಕೊಡು ಅಂತ ಕೇಳಾಕತ್ತೀವಿ ಅಂತಂದ್ರೆ, ನಾವು ಸಣ್ಣ ಕಷ್ಟ ಆತಂದ್ರೆ ಹಗ್ಗ ನೆನಪಾಕ್ಕಾವ, ಸಣ್ಣ ಕಷ್ಟ ಆತಂದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತೀವಿ. ಬರೀ ಒಂದು ಸಣ್ಣದು ಏನಾದರೂ ಸಮಸ್ಯೆ ಆತಂದ್ರೆ ಅದನ್ನೇ ಹೊಳ್ಳೆ ಬಂದು ನೆನ್ಕೊಂಡು ಅದ್ರಾಗ ಜೀವನ ಹಾಳು ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಕುಂತಿ ಅಂತಾಳೆ, ಪರಮಾತ್ಮ ಯಾಕೆ ಕಷ್ಟ ಕೊಡು ಅಂತ ಕೇಳಾಕತ್ತೀನಿ ಅಂದ್ರೆ, ಕಷ್ಟದ ಬದಲಿ ಸುಖ ಕೊಟ್ಟೆ ಅಂದ್ರೆ ನೀ ನಾನು ಬಿಟ್ಟು ಹೋಗ್ತಿದ್ದಿ. ನನಗೆ ಕಷ್ಟದ ಬದಲಿ ಸುಖ ಬಂತಂದ್ರೆ ಪರಮಾತ್ಮ ನೀನು ನನ್ನ ಬೆನ್ನಿಗೆ ಇರೋದಿಲ್ಲ. ಹಾಗಾಗಿ ಇಲ್ಲಿವರೆಗೂ ನನಗೆ ಕಷ್ಟ ಇತ್ತು ಅನ್ನುವಂಥ ಕಾರಣಕ್ಕೆ ನನ್ನ ಮಕ್ಕಳು ಕೊಟ್ಟಾಗ ಜೊತೆಯಾಗಿ ನನ್ನ ಮಕ್ಕಳು ಮುಂದೆ ಬಿಟ್ಟು ಬೆನ್ನೆಲುಬಾಗಿ ನಿಂತಿದ್ದೆ ಪರಮಾತ್ಮ. ಇವತ್ತು ಸುಖ ಐತೆ ಅಂತ ತಿಳ್ಕೊಂಡು ಮನೆ ಕೇಳ್ಕೊಂಡು ರೊಕ್ಕ ಕೇಳ್ಕೊಂಡು ನಾನೇನಾದರೂ ಸುಖ ಕೇಳ್ಕೊಂಡ್ಬಿಟ್ರೆ ನಿನ್ನ ಕಳ್ಕೊಳ್ಬೇಕಾಗ್ತದಪ್ಪ. ಇನ್ನೂ 10 ಪಟ್ಟು ಬೇಕಾದ್ರೆ ಕಷ್ಟ ಕೊಡು, ಆದ್ರೆ ನೀನು ಮಾತ್ರ ನನ್ನ ಬೆನ್ನ ಹಿಂದೆ ಇರು ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಕೇಳಿದ್ಲಾಕಿ. ಉದ್ದೇಶ ಇಷ್ಟ, ಎಂಥ ಪರಿಸ್ಥಿತಿ ಬಂದ್ರೂ ಸಹಿತ ದೇವ್ರ ಮಗ್ಗಲಾಗಿದ್ದ ಅಂತಂದ್ರೆ ಬೆಕ್ಕದಂಥ ಕಷ್ಟ ಬರಲಿ, ಬೆಕ್ಕದಂಥ ಸಮಸ್ಯೆ ಬರಲಿ, ಅದನ್ನು ಬಗೆಹರಿಸುವಂಥ ತಾಕತ್ತನ್ನು
ಬಗೆಹರಿಸುವಂಥ ತಾಕತ್ತನ್ನು ದೇವ್ರು ನಮ್ಗೆ ಕೊಡ್ತಾನನ್ನುವಂಥದ್ದನ್ನು. ಮತ್ತು ಕಷ್ಟ ಯಾರಿಗೆ ಬರ್ತಾವಂತ ಮಾಡಿರಿ ನೀವು. ಒಂದು ಸಿನಿಮಾ ರೋಲ್ ಮಾಡ್ಬೇಕಾದ್ರೆ, ಒಂದು ಯಾವುದಾದ್ರೂ ಫಿಲ್ಮ್ನೊಳಗೆ ಹೀರೋ ಆಗಬೇಕಾದ್ರೆ ಆ ಹೀರೋಗೆ ಪ್ರೊಡ್ಯೂಸರ್ ಏನು ಮಾಡ್ತಾರೆ ಅಂದ್ರೆ 108 ಸಲ ಪರೀಕ್ಷೆ ಮಾಡ್ತಾರೆ, ಎಲ್ಲವನ್ನು ಅವನ ಮೇಲೆ ಹಾಕಿ ತೋರಿಸ್ತಾರೆ. ಅವ ಅದನ್ನು ಹೊತ್ಕೊಳ್ಳೋ ಕ್ಯಾಪಾಸಿಟಿ ಇದ್ರೆ ಅಟ್ಟ ಅವ ನಾಯಕ ಅಕ್ಕನ. ಇಲ್ರಿ ನನಗೆ ಅದನ್ನು ಮಾಡೋಕ್ಕೆ ಬರೋದಿಲ್ಲ, ಇದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತಂದ್ರೆ ಒಂದು ಯಾವ್ದಾರು ಸೈಡ್ ರೋಲ್ ಕೊಡ್ತಾರೆ ಅಷ್ಟೇ. ಸುಮ್ಮನೆ 4 ಮಂದಿ ಬರ್ತಿರ್ತಾರೆ, ಅದ್ರಾಗ ನೀನೊಬ್ಬ ಬಾ ಹಿಂದೆ ಅಂತ ತಿಳ್ಕೊಂಡ್ರೆ ಸೈಡ್ ರೋಲ್ ಕೊಡ್ತಾರೆ. ಯಾವ ಹೊತ್ಕೊಂತಾನ ಅವ್ನು ಸಮರ್ಥ ಇರ್ತಾನ, ಅವ ನಾಯಕ ಅಕ್ಕನ. ನಾಯಕ ಇದ್ದವಂಗನ ಹೆಚ್ಚಿನ ರೋಲ್ಗಳನ್ನು ಹೆಚ್ಚಿನ ಅವಂಗ ನಟನೆ ಮಾಡೋದಕ್ಕೆ ಕೊಡ್ತಾರೆ. ಹಂಗೆ ಪರಮಾತ್ಮನು ಸಹಿತ ಯಾರಿಗೆ ಕಷ್ಟ ಭಾಳ ಕೊಡ್ತಾನಂದ್ರೆ ಯಾವಂಗೂ ಹೊತ್ಕೊಂಡು ಅಡ್ಡಾಡುವಂಥ ತಾಕತ್ತೈತೆ ಅವನ ನಾಯಕನ ಮಾಡ್ಬೇಕನ್ನೋ ಕಾರಣಕ್ಕನೇ ಅವ್ನು ಕಷ್ಟ ಕೊಡ್ತಾನನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಪರಮಾತ್ಮ ಯಾವಾಗ ನಾವು ದೇವ್ರ ಹತ್ರ ಇರ್ತೀವಿ, ಎಲ್ಲಿ ಮಠ ದೇವ್ರ ಹತ್ರ ಇರ್ತೀವಿ ಅಲ್ಲಿ ಮಠ ನಮ್ಮ ಜೀವನ ಭಾಳ ಚಲೋ ಇರ್ತದೆ. ಇಷ್ಟೆಲ್ಲ ಕೆಲಸ ಬಿಟ್ಟು ಭಕ್ತರ ಕೆಲಸಕ್ಕೆ ನಿನ್ನ ಬೇಕಾದ್ರೆ ನಾನು ಹೋಗೋದು ಬರೋದು ಮಾಡ್ತೀನಿ, ನನ್ನ ಭಕ್ತರ ಕಾರ್ಯಕ್ರಮ ತಪ್ಸಂಗಿಲ್ಲ ಅಂತ ತಿಳ್ಕೊಂಡು ಎಲ್ಲ ಅಲ್ಲಿ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಶಿರಟ್ಟಾಗಿ ಗಟ್ಟಿಯಂಗೆ ಕುಂದ್ರುವಂಗೆ ಮಾಡಿರಿ ಅಂದರೆ ನಿಮ್ಮ ಭಕ್ತಿ ಎಷ್ಟು ದೊಡ್ಡದು ನೋಡ್ರಿ. ರೈಲ್ವೆ ಗೇಟ್ ಹಾಕಿದ್ರೆ ಅದನ್ನು ತೆಗೆದು ಹೋಗಕ್ಕೆ ಬರ್ತೈತಿ, ಆದರೆ ಭಕ್ತರು ಭಕ್ತಿ ಗೇಟ್ ಹಾಕಿದ್ರೆ ಅಂದ್ರೆ ಅದನ್ನು ತೆಗೆದು ಹೋಗುವಂಥ ಸ್ವಾಮಿಗಳು ಇನ್ನೂ ಯಾರು ಇಲ್ಲೇ ಇಲ್ಲ. ಶಿರಟ್ಟಿ ಅವ್ರು ಹಂಗೆ ಭಕ್ತಿ ಗೇಟನ್ನು ಹಾಕಿರಿ ಅಜ್ಜವ್ರ ಮೇಲೆ. ಹಾಗಾಗಿ ಆ ಗೇಟ್ ತೆಗೆದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ದಾನಮ್ಮ ತಾಯಿ ವಿಚಾರದೊಳಗೆ ಒಂದೇ ಕೊನೆ ಮಾತು ಹೇಳೋದೇನು ಅಂತಂದರೆ, ಆಕೆ ಸಂಕ ತೀರ್ಥದೊಳಗೆ ಈ ಜಗತ್ತಿನೊಳಗೆ ಮೊಟ್ಟ ಮೊದಲು ಎಲ್ಲ ಹಿರಿಯರು ತಿಳ್ಕೊಬೇಕು. ಇವತ್ತು ಸಾಮೂಹಿಕ ವಿವಾಹವನ್ನು ಎಲ್ಲ ಕಡೆ ಮಾಡ್ತಾರೆ. ಸಾಮೂಹಿಕ ವಿವಾಹವನ್ನು ಸಾಬರಮತಿ ಆಶ್ರಮದೊಳಗೆ ಮಹಾತ್ಮ ಗಾಂಧೀಜಿಯವರು ಮಾಡ್ತಿದ್ರು. ಸಾಬರಮತಿ ಆಶ್ರಮದೊಳಗೆ ಅವರು ಮದುವೆ ಮಾಡೋ ಟೈಮ್ದೊಳಗೆ ಆ ಆಶ್ರಮದೊಳಗೆ ಮೊಟ್ಟ ಮೊದಲು ಸಾಮೂಹಿಕ ಲಗ್ನದೊಳಗೆ ಮದುವೆ ಆದವ್ರು ಯಾರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೊಟ್ಟ ಮೊದಲು ಸಾಮೂಹಿಕ ಲಗ್ನದಾಗ ಮದುವೆ ಆದರು. ವರದಕ್ಷಿಣೆ ಏನು ಕೊಡ್ಬೇಕು ನಿಮ್ಮ ಅಂತ ಕೇಳಿದರೆ ಅವರೇನು ಮಹಾತ್ಮ ಗಾಂಧೀಜಿಯವರು ನೇಯ್ತಿದ್ರು ಚರಕ, ಇದೊಂದು ಚರಕ ತೊಗೊಂಡ್ಬಂದುಬಿಟ್ರೆ ಸಾಕ್ರೆ ಉಳುಕಿದ್ದು ಯಾವುದು ಬೇಡ ಅಂತ ಒಂದು ಚರಕ ತೊಗೊಂಡು ಲಲಿತಾ ಶಾಸ್ತ್ರಿ ಅವರನ್ನು ಮದುವೆ ಆಗಿರ್ತಕ್ಕಂಥ ಉದಾಹರಣೆ ಅವತ್ತಿನ ಕಾಲಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಸಲ್ತದ. ಒಂದು ಜೋರು ಚಪ್ಪಾಳಿ ಹೊಡಿಬೇಕಲ್ಪ, ಹಿಂದೆ ಅವ್ರು ಏನು ಜ್ಯೇಷ್ಠ ಐತೇನ ಅದಕ್ಕೆ. ಹೌದು, ನೀವು ಯಾಕೆ ಚಪ್ಪಾಳಿ ಹೊಡಿಯೋದು ಅಂತಂದ್ರೆ ನೀವೆಲ್ಲ ಚರಕ ತೊಗೊಂಡು ಮಂದಿ ಅಲ್ಲಿ ನೀವು ಚರಗನ ಚಲಿಸ್ಕೊಂಬರ ಅವರು ಮನೆಯಾಗಿದ್ದೆಲ್ಲ ಚರಗನ ಚಲಿಸ್ಕೊಂಬಂದ್ರೆ ಅದನ್ನು ಚರಕ ತೊಗೊಂಡು ಅವ್ರು ಮದುವೆ ಆದರು. ಮುಂದೆ ಆದ ನಂತರದಲ್ಲಿ ವೀರೇಂದ್ರ ಹೆಗಡೆ ಅವರು ಮದುವೆ ಮಾಡ್ತಾರೆ, ಅನೇಕ ಜನ ರಾಜಕಾರಣಿಗಳು ಮದುವೆ ಮಾಡ್ತಾರೆ. ಆದರೆ ತನ್ನ ಮದುವೆ ಆಗೋ ಟೈಮ್ದೊಳಗೆ ಗುಡ್ಡಾಪುರದ ದಾನಮ್ಮ ತಾಯಿ ಅವತ್ತಿನ ಕಾಲಕ್ಕೆ ಬಡಬಗ್ಗರದು 555 ಸಾಮೂಹಿಕ ವಿವಾಹವನ್ನು ಮಾಡಿ ತಾನು ಮದುವೆ ಆಗಿರುವಂಥ ಕಾರಣಕ್ಕೆ ಸಾಮೂಹಿಕ ವಿವಾಹಕ್ಕೆ ನಾಂದಿ ಹಾಕಿರ್ತಕ್ಕಂಥ ತಾಯಿ ಅದು ಗುಡ್ಡಾಪುರದ ದಾನಮ್ಮ ಅನ್ನುವಂಥ ಕಾರಣಕ್ಕೆ ನಾವು ಆ ತಾಯಿಯನ್ನು ಸ್ಮರಣೆ ಮಾಡಬೇಕಾಗ್ತದೆ. ರೊಕ್ಕ ಇದ್ದವ್ರು ಏನು ಬೇಕಾದ್ದು ಇವತ್ತೆಲ್ಲ ಮಾಡ್ಕೊತಾರೆ. ಬಟ್ ರೊಕ್ಕ ಇಲ್ಲಾರ್ದವ್ರಿಗೆ ಎಷ್ಟೋ ಮಂದಿಗೆ ಗೊತ್ತಿರಲಿ, ರೊಕ್ಕ ಇಲ್ಲಾರ್ದವ್ರಿಗೆ ಮದುವೆ ಮಾಡೋದು ಭಾಳ ಕಷ್ಟ ಐತಿ. ಇವತ್ತು ಮದುವೆ ಮಾಡೋದು ಕಷ್ಟ ಐತಿ, ಕನ್ಯೆ ಹುಡುಕೋದು ಕಷ್ಟ ಐತಿ. ಇತ್ತಿತ್ತಾಗ ರೈತರಿಗೆ ಅಂತರೂ ಕನ್ಯೆ ಅಂತರೂ ಸಿಗೋಕೆ ತಯಾರಿಲ್ಲ. ಭಾಳ ಊರಾಗ ಹೋದಾಗ ಮೊನ್ನೆ ಒಬ್ಬ ನನಗೆ ಪತ್ರ ಬರೋದಾನ, ಅಜ್ಜಾರ ನೀವು ಪ್ರವಚನದಾಗ ಏನೇನಾರು ಹೇಳ್ಕೊಂತ ಕುಂದಿರ್ತೀರಿ, ನಮ್ಮದು ರೈತರ ಪರಿಸ್ಥಿತಿ ನೋಡ್ರಿ, ಒಂದು ಅರ್ಧ ತಾಸು ರೈತರಿಗೆ ಕನ್ಯೆ ಕೊಡ್ರಿ ಅಂತ ಅದ್ರ ಬಗ್ಗೆ ಪ್ರವಚನ ಮಾಡ್ರಿ ಅಂತ ಕೊಟ್ಟಾನವ. ರೈತರಿಗೆ ಕನ್ಯಾ ಕೊಡ್ರಿ ಅಂತ ಇಷ್ಟು ದಿವ್ಸ ಮಿನಿಸ್ಟ್ರಿಗೆ ಕೊಟ್ಟಿದ್ದು ಸುದ್ದಿ ಆಕ್ಕವ, ಸ್ವಾಮಿಗೆ ಕೊಟ್ಟಿದ್ದು ಸುದ್ದಿ ಆಗೋದಿಲ್ಲ. ಒಟ್ಟು ನಾ ಹೇಳಿದ್ರೆ ಅಟ್ಟ ಸುದ್ದಿ ಆಕೈತಿ. ಪರಿಸ್ಥಿತಿನ ಹಂಗೆ ಬಂದೈತಿ. ಆದರೆ ಶಿರಟ್ಟಿ ಒಳಗೆ ಈ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಭಾಳ ಮಂದಿ ದೊಡ್ಡ IT ಕಂಪ್ನಿಯಾಗಿರೋರು, BT ಕಂಪ್ನಿಯಾಗಿರೋರು ಬೆಂಚು, ಲ್ಯಾಂಬೋರ್ಗಿನಿ, BMW ಕಾರ್ನಾಗ ಅಡ್ಡಾಡ್ತಾರೆ. ಆದರೆ ಇನ್ನು 10-15 ವರ್ಷ ಬಿಟ್ಟರೆ ಯಾರು 5 ಎಕರೆ ಕಬ್ಬನಾಗ ಅಡ್ಡಾಡ್ತಾನೆ ಅವನ ಬೆಂಚ್ ಕಾರ್ನಾಗ ಅಡ್ಡಾಡ್ತಾನೋ ಅಂತ ಸತ್ಯ ನಿಮಗೆಲ್ಲರಿಗೂ ಗೊತ್ತಿರ್ಬೇಕಾಕತಿ. ನಿಮ್ಮ ಸಮಸ್ಯೆ ಏನು ಅಯ್ಯವ್ವ, ನೀವು ಚಪ್ಪಾಳಿನೂ ಹೊಡಿತೀರಿ, ಕನ್ಯಾ ಕೊಡಕ್ಕೆ ಬಂದ್ರೆ ನಾವು ರೈತರಿಗೆ ಕೊಡಂಗಿಲ್ಲ ಅಂತೀರಿ. ಮತ್ತು ಈಗ ಹಿಂಗೆ ಹೇಳಿದಾಗ ಮತ್ತೆ ಯಾರು ಮುಂದೆ ಹೇಳೋದು? ಕಾರಣ ಒಟ್ಟೆ ಕನ್ಯೆ ಹುಡುಕಿ ಒಂದಿಷ್ಟು ಮಂದಿ ಇಷ್ಟು ಸುಸ್ತಾಗ್ಯಾವ. ಅವು ಹುಡುಕೋದು ಕನ್ಯೆ ಇನ್ನೂ ಬಿಟ್ಟಿಲ್ಲ. ಅವು ನಾ ಮಟ್ಟಕ್ಕಾಗಿ 12 ವರ್ಷ ಆಗೈತಿ, ಅವಾಗ್ಲಿಂದ ಒಬ್ಬ ಕನ್ಯೆ ಹುಡುಕಾಕತ್ತಾನೆ, ಇನ್ನೂ ಕನ್ಯೆ ಸಿಗೋಲ್ಲ ಅವ್ನು ಹಣೆ ಬರಕ್ಕೆ. ಒಟ್ಟ ಹುಡುಕದ ಮಾನ್ಯ ಒಬ್ಬ ಕನ್ಯೆ ನೋಡಕ್ಕಂತ ಹೋಗ್ಯಾನ. ಪಾಪ ಕನ್ಯೆ ನೋಡಕ್ಕಂತ ಹೋಗ್ಯಾನ. ಹುಡುಗಿ ತಾಯಿ ನೀರು ಕೊಡಕ್ಕಂತ ಹೊರಗೆ ಬಂದಾಳ. ಹೊರಗೆ ಬಂದ ಕೂಡಲೇ ಹುಡುಗನ ನೋಡಿದ ಕೂಡಲೇ ಬೇಹುಷಾಗಿ ತಳಗ ಬಿದ್ಲು. ಆಕಿ ಹೊತ್ಕೊಂಡು ಬೇಹುಷಾಗಿ ತಳಗ ಬಿದ್ಲು. ಎಲ್ಲರೂ ಬಂದು ನೀರು ಹಾಕಿ ಎಬ್ಸಿದ್ರು ಆಕಿನ. ಯಾಕೆ ಹೇಳ್ರಿ ಯಾಕೆ ಎದು ಸಂಬಂಧ ಬಿದ್ರಿ? ಏನು ಹುಡುಗ ದಪ್ಪದನಂತ ನೋಡಿ ಬಿದ್ರೇನು? ಇಲ್ಲ ಅಂದಕ್ಕೆ. ಯಾಕೆ ಕರ್ಗದನಂತ ನೋಡಿ ಬಿದ್ದೇನು? ಇಲ್ಲಪ್ಪ ಅಂದಕ್ಕೆ. ಮತ್ತೇನು ತಲೆಯಾಗಿನ ಕೂದಲು ಬೆಳಗಾಗ್ಯಾವ ಅಂತ? ಇಲ್ಲ ಎದಕ್ಕೂ ಬಿದ್ದಿಲ್ಲ. ಮತ್ತು ಅವ್ನು ನೋಡೋಣ ನೀ ಯಾಕೆ ತೆಳಗೆ ಹೊತ್ಕೊಂಡು ಬಿದ್ದು ಹಿಂಗೆ ಬೇಹುಷಾಗಿ ಯಾಕೆ ಬಿದ್ದೆ ಅಂದರೆ, ಇಲ್ಲ ನಾನು ದಪ್ಪದನ ತೆಳಗದನ ಕರ್ಗದನ ನೋಡಿ ಬಿದ್ದಿಲ್ಲ, ಇದು 35 ವರ್ಷದ ಹಿಂದೆ ನನ್ನ ನೋಡಕ್ಕೆ ಬಂದಿತ್ತು, ಇನ್ನೂ ನೋಡೋದ್ರಾಗ ಐತಲ್ಲ ಅಂತ ತಿಳ್ಕೊಂಡು ಅದು ಏನು ಮಾಡ್ತೀರಿ? ಅವ ಎಷ್ಟು ನೋಡಿರ್ಬೇಕು, ಎಷ್ಟು ಇನ್ನೂ ನೋಡೋದ್ರಾಗಿರ್ಬೇಕು ಅಂತ. ಇದಕ್ಕೆಲ್ಲ ಕಾರಣ ಏನದಾವ ಅಂದರೆ ರೈತರ ಬಗ್ಗೆ ಕನ್ಯೆ ಕೊಡಬೇಕು ಅನ್ನುವಂಥದ್ದು. ಪುರಾಣಗಳನ್ನು ಕೇಳಿದ ಮೇಲೆ ನಾವು ತಿಳ್ಕೊಬೇಕಾಗಿದ್ದೇನೆಂದರೆ ಸ್ಪಷ್ಟವಾಗಿ
ಶರಣರು ಹೇಳ್ತಾರೆ, ಯಾರ ಮಕ ನೋಡಬೇಕು ನಾವು ಅಂತಂದ್ರೆ ಇವ್ರ ಮಕ ಅಲ್ಲಪ್ಪ. ಕೃಷಿ ಕೃತ್ಯ ಕಾಯಕವ ಮಾಡಿ ದಾಸೋಹ ಮಾಡುವವನ ಪರಮ ಸದ್ಭಕ್ತನ ಪಾದವ ತೋರಯ್ಯ ಎನಗೆ. ರೈತರ ಬಗ್ಗೆ ಅಪ್ಪ ಬಸವಣ್ಣನವ್ರು ಅಂತಾರೆ, ಕೃಷಿ ಕೃತ್ಯ ಕಾಯಕವ ಮಾಡಿ, ಯಾರು ಕೃಷಿ ಕಾಯಕವನ್ನು ಮಾಡಿ ದಾಸೋಹವನ್ನು ಮಾಡ್ತಾರಲ್ಲ ಅವನ ಮಕ ತೋರ್ಸಕ್ಕೆ ಹೋಗಬೇಡ. ಕೃಷಿ ಕೃತ್ಯ ಕಾಯಕವನ್ನು ಮಾಡಿ ದಾಸೋಹ ಮಾಡುವಂಥ ವ್ಯಕ್ತಿಯ ಮಕ ನೋಡೋದು ಬೇಡ, ಅವನ ಪಾದ ನನಗೆ ತೋರಿಸನ್ನುವಂಥ ಮಾತನ್ನು ಅಪ್ಪ ಬಸವಣ್ಣನವರ ಹೇಳ್ತಾರೆ. ಅಂದರೆ ಅವತ್ತಿನ ಕಾಲಕ್ಕೆ ಆ ಬೆಳೆಯನ್ನು ಅವ್ರು ಕೊಟ್ಟಾರನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅಂಥ ಕಾರಣಕ್ಕೆ ದಾನಮ್ಮ ತಾಯಿ ಪುರಾಣ ನಿಮ್ಮೆಲ್ಲರ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಲಿ. ಆ ತಾಯಿ ಪುರಾಣದಾಗಿರುವಂಥ ವಿಚಾರ ನಮ್ಮ ಜೀವನಕ್ಕೆ ಆದರ್ಶ ಆಗಲಿ ಅನ್ನುವಂಥ ಮಾತುಗಳನ್ನು ಹೇಳಿ, ಆಕಿನ ಲಿಂಗ ಪೂಜಾ ನಿಷ್ಠೆ ಹೇಗಿತ್ತು, ಆಕಿನ ದಾನಮ್ಮ ತಾಯಿ ಏನು ಕೊಟ್ಟರು ಸಹಿತ ಆ ಕೈಯೊಳಗೊಂದು ದೊಡ್ಡ ಶಕ್ತಿ ಇತ್ತು. ಅದ್ರ ಜೊತೆಗೆ ಬಂದವ್ರಿಗೆಲ್ಲ ಏನು ಬೇಡ್ತಾರೆ ಅದನ್ನು ಕೊಡುವಂಥ ತಾಕತ್ತಿರುವಂಥ ಕಾರಣಕ್ಕೆ ಕಲ್ಯಾಣಕ್ಕೆಲ್ಲರೂ ತಾವ ಹೋಗ್ಯಾರ. ಆದರೆ ದಾನಮ್ಮ ತಾಯಿ ವಿಶೇಷತೆ ಏನು ಅಂತಂದ್ರೆ ಕಲ್ಯಾಣದ ಮಠ ಬಂದು ಒಂದು ಬಾಳಿ ವನದೊಳಗೆ ಭಕ್ತನ ಮನೆಯೊಳಗೆ ಉಳ್ಕೊಂಡು ಅಲ್ಲೇ ಬಂದವರಿಗೆ ಪ್ರಸಾದವನ್ನು ಹಂಚು ಕಾಯಕ ಮಾಡ್ತಿದ್ಲು. ಈ ಸುದ್ದಿ ಬಸವಣ್ಣವ್ರಿಗೆ ಗೊತ್ತಾದ ಮೇಲೆ ಕಲ್ಯಾಣದ ಎಲ್ಲ ಶರಣರು ಕೂಡಿಕೊಂಡು ದಾನಮ್ಮ ತಾಯಿಯನ್ನು ಪಲ್ಲಕ್ಕಿ ಒಳಗೆ ಕರ್ಕೊಂಡು ಕಲ್ಯಾಣಕ್ಕೆ ಬಂದ ಬಸವಣ್ಣ ಅನ್ನುವಂಥದ್ದನ್ನು ದಾನಮ್ಮ ತಾಯಿ ಚರಿತ್ರೆ ಒಳಗೆ ನಾವೆಲ್ಲ ಕೇಳ್ಕೊತೀವಿ. ನಿಮಗೆ ಗೊತ್ತಿರಲಿ, ಕಲ್ಯಾಣಕ್ಕೆ ಹೋದವ್ರಕ್ಕಿಂತನೂ ಸ್ವತಃ ಬಸವಣ್ಣನವರ ಬಂದು ಕಲ್ಯಾಣಮ್ಮಂಗೆ ಅಲ್ಲಿಂದ ಕರ್ಕೊಂಡು ಪಲ್ಲಕ್ಕೆ ಕುಂದಿರಿಸ್ಕೊಂಡು ಹೋಗಿ ದಾನಮ್ಮ ಅನ್ನುವಂಥ ಬಿರುದನ್ನು ಕೊಟ್ಟವರು 12ನೇ ಶತಮಾನದ ಅಪ್ಪ ಬಸವಣ್ಣನವರ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಬರಬೇಕಾದ್ರೆ ಆ ತಾಯಿ ಜೀವನದಾಗ ಏನೇನೆಲ್ಲ ಘಟನೆ ಆಗಿರ್ಬೇಕು ಅನ್ನುವಂಥದ್ದನ್ನು ಅಜ್ಜವ್ರು ನಿಮಗೆಲ್ಲ ಹೇಳಿದ್ದಾರೆ. ಹೌದು, ಆ ಘಟನೆಯನ್ನು ಇವತ್ತಿನ ದಿವಸ ಕೇಳೋದ್ರಿಂದ ನಮ್ಮ ಜೀವನಕ್ಕೆ ಏನಾಕೈತೆ ಅಂತ ನೀವು ಅನ್ಕೋಬೋದು. ಏನ್ರಿ ನಾವು ದಿವಸ ಅದನ್ನು ಮಾಡ್ತೀವಿ, ಹಾಗಾದರೆ ಅವ್ರ ಘಟನೆ ಕೇಳಿದರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತಾವನ್ರಿ? ನಿಮಗೆ ಗೊತ್ತಿರಲಿ ಅಮ್ಮ, ಅಣ್ಣ, ನೀವು ಆ ಕಡೆ ಇದನ್ನು ನೋಡಕತ್ತೀರ ನೀವು ಎಲ್ಲಿಡಿ ಇವ್ರ್ಯಾಕೆ ಹಿಂಗೆ ಶಿರಟ್ಟಿ ಮಂದಿ ಕುಂತಾರೋ ಮರ ಅಂತೀನಿ ನಾನರ ಅಲ್ಲಿಂದ ನಿಮ್ಮನ್ನು ನೋಡಕ್ಕೆ ಬಂದೀನಿ, ನೀವೇನು ಮಕ್ಕ ತಿರುಗಿಸ್ಕೊಂಡು ಆ ಕಡೆ ಕುಂತಂಗಾಗೈತೆ ನನಗೆ. ನಾ ಆಗಲಿಂದ ಹಂಗೆ ವಿಚಾರ ಮಾಡಕತ್ತೀನಿ, ಆ ಕಡೆ ಎಲ್ಲಿ ಹಿಡಿದಿದ್ದ ಗೊತ್ತಿಲ್ಲ ನನಗೆ. ಇರಲಿ ನೋಡ್ರಿ ಒಟ್ಟು ಎಲ್ಲಾರು ನೋಡ್ರಿ, ನನ್ನ ನೋಡ್ರಿ. ಕಾರಣ ಏನು ಅಂತಂದ್ರೆ ಮಳೆಗಾಲದೊಳಗೆ ಎಲ್ಲರ ಕೈಯಾಗ ಛತ್ರಿ ಹಿಡ್ಕೊಂಡು ಹೋಗ್ತಾರೆ. ನಿಮ್ಗೆ ಕೇಳ್ತೀನಿ ನಾ, ಹಂಗೆ ಮಳೆಗಾಲದೊಳಗೆ ಛತ್ರಿ ಹಿಡ್ಕೊಂಡು ಹೋದಾಗ ಯಾವ ಛತ್ರಿ ಮಳೆ ನಿಲ್ಲಿಸುವಂಥ ತಾಕತ್ತು ಯಾವ ಛತ್ರಿಗೂ ಇರೋದಿಲ್ಲ. ಅದ್ರಿಗೆ ಏನು ಮಾಡ್ತದೆ, ಮಳೆ ನಿಲ್ಲಿಸುವಂಥ ತಾಕತ್ತು ಛತ್ರಿಗೆ ಇರದೇ ಇರ್ಬೋದು, ಬಟ್ ನಿನ್ನ ತೊಯಿಸ್ಕೊಳ್ಳಾರ್ದಂಗೆ ಮಳೆಯಾಗ ನೆನಿಲಾರ್ದಂಗೆ ಮಾಡುವಂಥ ತಾಕತ್ತು ಛತ್ರಿಗೆ ಹೆಂಗೆ ಇರ್ತದಲ್ಲ, ಹಂಗೆ ಜೀವನದೊಳಗೆ ಕಷ್ಟನೇ ಬರಂಗಿಲ್ಲ ಅಂತ ನಾ ಹೇಳಂಗಿಲ್ಲ. ಬಹುತೇಕ ಜೀವನದಾಗ ಕಷ್ಟ ಯಾರಿಗೆ ಬರಂಗಿಲ್ಲ ಅಂತಂದ್ರೆ ನಿಮಗೆಲ್ಲ ಕುಂತವ್ರಿಗೆ ಗೊತ್ತಿರಲಿ, ಜೀವನದಾಗ ಇಬ್ಬರಿಗೆ ಕಷ್ಟ ಬಂದಿಲ್ಲ. ಈ ಭೂಮಿ ಮೇಲೆ ಕಷ್ಟ ಯಾರಿಗೆ ಬಂದಿಲ್ಲ ಅಂದ್ರೆ ಇಬ್ಬರಿಗೆ ಬಂದಿಲ್ಲ. ಯಾರಿಗೆ ಬಂದಿಲ್ಲ ಅಂತಂದ್ರೆ ಒಬ್ಬ ಸತ್ತಾನ, ಇನ್ನೊಬ್ಬ ಹುಟ್ಟಿಲ್ಲ. ನಿಮ್ಗೆ ತಿಳಿದಿಲ್ಲ, ಹೌದಿಲ್ಲ? ಇದು ನಿಮ್ಗೆ ತಿಳಿದತಾನೆ ಇಲ್ಲ. ಇದು ಒಬ್ಬ ಸತ್ತಾನ, ಇನ್ನೊಬ್ಬ ಹುಟ್ಟಿಲ್ಲ ಅಂದ್ರೆ ಇವರಿಬ್ಬರನ್ನ ಬಿಟ್ಟರೆ ಎಷ್ಟು ಮಂದಿ ಜಗತ್ತಿನಾಗ ಅದಾರ ಅಷ್ಟುರಿಗಿನ ಕಷ್ಟ ಐತೆ ಅನ್ನುವಂಥದ್ದನ್ನು ಸತ್ಯ ಮೊದಲು ಒಪ್ಕೋಬೇಕಾಕೈತೆ ನಾವು. ಹಾಗಾಗಿ ಕುಂತಿದೇವಿ ಕೃಷ್ಣ ಪರಮಾತ್ಮಗೆ ಬೇಡ್ಕೊತಾಳ. ಏನು ಬೇಡ್ಕೊತಾಳ? ಎಲ್ಲ ಯುದ್ಧ ಮುಗಿದ ನಂತರದಲ್ಲಿ ಪಾಂಡವರು ಸೋತರು, ಕೌರವರು ಗೆದ್ರು. ಹೌದಲ್ಲವ? ಹೌದಾ? ಅಲ್ಲಿ ನೀವು ಹೂನರನ್ರಿ ಹಾನರನ್ರಿ ನಂಗೆ. ಪಾಂಡವರು ಸೋತರು, ಕೌರವ್ರು ಗೆದ್ರು. ಹೌದಿಲ್ಲ? ಹಾಂ, ಅಜ್ಜರ ಇನ್ನು ಮುಂದಿನ ಸಲ ಏನು ಇವ್ರನ್ನ ತಮ್ಮನ್ನ ಪ್ರವಚನಕ್ಕೆ ಹಚ್ಚೋದು ಬೇಡ್ರಿ. ಇವ್ರನ್ನ ಪ್ರವಚನಕ್ಕೆ ಹಚ್ಚಿದ್ರೆ ಮಸ್ತ್ ಪೈಕಿ ಪ್ರವಚನ ಹೇಳ್ತಾರೆ ಇವ್ರು. ಕಾರಣ ಏನಂತಂದ್ರೆ ಕುತ್ಕೊಂಡು ಕೇಳಾಕತ್ತೀರಿ, ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಭಾಳ ಊರಾಗ ನಾವು ಭಾಳ ಕಡೆ ಪ್ರಯೋಗ ಮಾಡ್ತೀವಲ್ಲ, ಏನಕ್ಕತ್ತಿ ಭಾಳ ಕಡೆ ಊರಾಗ ಏನಕ್ಕವ, ಬಾಡಿ ಈಸ್ ಪ್ರೆಸೆಂಟ, ಮೈಂಡ್ ಈಸ್ ಆಬ್ಸೆಂಟ್ ಆಗಿರ್ತಾವೆ. ಎಲ್ಲರೂ ಇಲ್ಲೇ ಕುಂತಿರ್ತಾರೆ, ಬಟ್ ಎಲ್ಲಿ ಹೋಗಿರ್ತಾರೋ ಏನು ಹೋಗಿರ್ತಾರೋ ಅವ್ರ ತಲೆ ಮೈಂಡ್ ಎಲ್ಲೆಲ್ಲಿ ಓಡಿರ್ತದೋ ಗೊತ್ತಾಗೋದಿಲ್ಲ. ನೋಡ್ರಿ, ವಿಚಾರ ಮಾಡ್ಕೊಳ್ಬೇಕು ನಾವು ಹೇಳುವಂಥದ್ದು. ಏನು ಹೇಳಕತ್ತಿದ್ ನಾನು? ಪಾಂಡವರು ಸೋತರು, ಕೌರವ್ರು ಗೆದ್ರು ಅಂತ ಹೇಳಕತ್ತಿದ್ನಲ್ಲ. ಪಾಂಡವರು ಗೆದ್ದ ನಂತರದಲ್ಲಿ, ಕೌರವರು ಸೋತ ನಂತರದಲ್ಲಿ ನೋಡ್ರಿ, ಕೌರವರು 100 ಮಂದಿ ಇದ್ದರು, ಪಾಂಡವರು 5 ಮಂದಿ ಇದ್ದರು. ಆದ್ರೆ ಇಷ್ಟೇ ತಲೆಯಾಗಿ ಇಟ್ಕೊಳ್ರಿ, ಕೆಟ್ಟವರು ಭಾಳ ಮಂದಿ ಇದ್ರೂ ಸಹಿತ ಒಳ್ಳೆಯವ್ರ ಮುಂದೆ ಸೋಲಬೇಕಾ ಅನ್ನುವಂಥ ಸತ್ಯವನ್ನು ನೀವು ತಿಳಿಯಾಗಿ ಇಟ್ಕೋಬೇಕದನ್ನು. ಊರಾಗ ಭಯಂಕರ ಕೆಟ್ಟವ್ರು ಅದಾರಿ, ನಾವು ಒಬ್ಬನ ಒಳ್ಳೆಯವದೀನಿ ಹೆಂಗೆ ಅಂತ ಕೇಳಿದ್ರೆ ನೀವು ವಿಚಾರ ಮಾಡ್ಕೊಳ್ಬೇಕು. ಬೇಕಾದಂಥದ್ದಿದ್ರೂ ಸಹಿತ, ಬೇಕಾದಂಥವ್ರು ಕೆಟ್ಟವ್ರು ನಮ್ಮ ಮುಂದೆ ಅಡ್ಡಾಡಕತ್ತಾರಂದ್ರೂ ಸಹಿತ ಏನು ಮಾಡೋದ್ರಿ ಅಜ್ಜರ, ನಾವು ಎಲ್ಲ ಮಾಡ್ಬೇಕಂತೀವಿ ಕರೆಯರಿ, ಭಾಳ ಚಿತ್ರಹಿಂಸೆ ಕೊಟ್ಟಂಗೆ ಕೊಡ್ತಾರೆ ನಮಗಂತ ಕೆಲವು ಮಂದಿ ಅಂತಾರೆ. ಯಾರಾದರೂ ನಿಮ್ಮ ಜೀವನದಾಗ ಚಿತ್ರಹಿಂಸೆ ಕೊಡಾಕತ್ತಾರಂದ್ರೆ ನೀವು ಇಷ್ಟ ತಿಳ್ಕೊಬೇಕು, ನಿಮ್ಮ ಜೀವನಕ್ಕೆ ಮತ್ತೊಬ್ಬರು ಚಿತ್ರಹಿಂಸೆ ಕೊಡಾಕತ್ತಾರಂದ್ರೆ ಹೋಗಿ ಗುಡಿಯಾಗಿರ್ತಕ್ಕಂಥ ದೇವರನ್ನು ಒಮ್ಮೆ ನೋಡ್ರಿ, ಮೂರ್ತಿನ
ಮೂರ್ತಿಯನ್ನು ನೋಡಿದಾಗ ಗೊತ್ತಾಗ್ತದೆ ನಿಮಗೆ. ಕಲ್ಲಿನ ಮೂರ್ತಿಯನ್ನು ನೋಡಿದಾಗ ಚಿತ್ರಹಿಂಸೆ ಕೊಟ್ಟವ್ರ ಬಗ್ಗೆ ನೆನಪಾಗಬೇಕು. ನಮಗೆ ಏನು ನೆನಪಾಗಬೇಕು ಅಂತಂದ್ರೆ ಅದು ಅಂಥದ ನೋಡಪ್ಪ, ನನಗೂ ಚಿತ್ರಹಿಂಸೆ ಕೊಟ್ಟಾರ, ಹೀಗಾಗಿ ಚಿತ್ರಹಿಂಸೆ ತಡ್ಕೊಂಡಿದ್ದಕ್ಕೆ ನಾ ದೇವರಾಗಿನಿ. ಯಾವ ಚಿತ್ರಹಿಂಸೆ ಕೊಟ್ಟಾವ ಅವು ಮೂಲ್ಯಾಗ ಗುಂಪಾಗಿ ಬಿದ್ದಾವ, ಹುಳಿ ಸುತ್ತಿಗೆ ಏನದವಲ್ಲ ಅವು ಚಿತ್ರಹಿಂಸೆ ಕೊಟ್ಟಾವ, ಅವು ಮೂಲ್ಯಾಗ ಬಿದ್ದಾವ. ನಾ ತಡ್ಕೊಂಡಿದ್ದಕ್ಕೆ ನಾ ದೇವರಾಗಿನಿ, ಚಿತ್ರಹಿಂಸೆ ಕೊಟ್ಟಿದ್ದಕ್ಕೆ ಅವು ಮೂಲ್ಯಾಗ ಬಿದ್ದಾವ ಅಂತ ಅವು ಹೆಂಗೆ ಹೇಳ್ತಾವ. ಹಂಗೆ ನಿಮ್ಮ ಜೀವನದೊಳಗೆ ಯಾರಾದರೂ ಚಿತ್ರಹಿಂಸೆ ಕೊಡಾಕತ್ತಾರಂದ್ರೆ ಸ್ವಲ್ಪ ತಡ್ಕೋರಿ, ನೀವು ದೇವರಾಗಿರ್ತೀರಿ, ಕೊಟ್ಟವ್ರು ಮೂಲಿ ಗುಂಪಾಗಿರ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಹಂಗೆ ಕುಂತಿದೇವಿ ಅವ ಪರಮಾತ್ಮ ಕೇಳಿದ, ಇನ್ನೆಲ್ಲ ಮುಗೀತು, ಯುದ್ಧ ಮುಗಿದದ, ಎಲ್ಲ ಮುಗಿದದ, ನಿನಗೇನು ಬೇಕು ಅಂತ ಕೇಳ್ಕೊಂಡಾಗ ಎಲ್ಲರೂ ತಮ್ಮ ಬೇಕಾಗಿದ್ದ ಕೇಳ್ಕೊಳ್ಳೋರಲ್ಲ. ನೀವು ಸಹಿತ ದೇವ್ರ ಹತ್ರ ಬಂದಾಗ ಏನು ಕೇಳ್ಕೊತೀರಿ? ಇಷ್ಟು ಮಂದಿ ಕೇಳ್ಕೊಂಡು ಶಿವಲಿಂಗಪ್ಪನ ಹತ್ರ ಬರ್ತಿರಲ್ಲ, ಕರೆ ಹೇಳ್ರಿ ಶಿರಟ್ಟಿ ಅವರ ಒಬ್ಬರ ಶಿವಲಿಂಗಪ್ಪ ಆರಾಮದೇನ ಅಂತ ಕೇಳಿರಿ ನೀವು? ಇಲ್ಲಿ ಕುಂತವ್ರು ಮಲ್ಲಿ ಬಂದು ಹತ್ತಿ ಕಟ್ಟಿಗೆ ಅಂತ 2 ಊದುಬತ್ತಿ ತೊಗೊಂಬರೋದು, ಅವ 6 ಮಟನ್ನು ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಕೊಡು, ಎರಡ ಥರದ ಅವ್ನು ಉದನ ಗಡ್ಡಿನ ಅವು ಸಹಿತ ಉದನ ಕಡ್ಡಿ ವಾಸನೆ ಸಹಿತ ಬರೋದಿಲ್ಲ. ಈಗ ಈ ಜಗತ್ತಿನಾಗ ಒಬ್ರು ಯಾರೋ ಮನೆ ಬರ್ದಾರ, 2 ಬತ್ತಿ ಅದಾವಂತ, ಒಂದು ಹಚ್ಚಿದ್ರೆ ಬರೋದಿಲ್ಲ, ಇನ್ನೊಂದು ಹೋಗೋದಿಲ್ಲ ಅಂತ. ಯಾವುದು ಉದನ ಕಡ್ಡಿ ಹಚ್ಚಿ ಬೆಳಗುವುದು ನಿಮ್ಮದು ಭಕ್ತಿ ನೋಡಿದ್ರೆ ಭಗವಂತ ಬರೋದಿಲ್ಲ, ಇನ್ನೊಂದು ರಾತ್ರಿ ಆದ ಕೂಡಲೇ ಸೊಳ್ಳಿ ಬತ್ತಿ ಹಚ್ತಾರೆ, ಅದನ್ನು ಹಚ್ಚಿದ್ರೆ ಸೊಳ್ಳಿ ಹೋಗೋದಿಲ್ಲ ಅಂತ. 2 ಬತ್ತಿ ಅದಾವು, ಒಟ್ಟ ಒಂದು ಹಚ್ಚಿದ್ರೆ ಬರೋದಿಲ್ಲ, ಇನ್ನೊಂದು ಹಚ್ಚಿದ್ರೆ ಹೋಗೋದಿಲ್ಲ ಅಂತ. ಎಲ್ಲವೂ ಡೂಪ್ಲಿಕೇಟ ಬಂದಾವ. ಅದ್ರಾಗ ಭಕ್ತಿ ಮಾಡೋರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಮತ್ತು ಇವ್ರು ಹೇಳೋಕ್ಕಿಂತ ಮುಂಚೆಕ್ಕೆ ಅವ್ರು ಕಂಪೌಂಡ್ ಹಾರಿ, ಇವ್ರು ಹೇಳೋಕ್ಕಿಂತ ಮುಂಚೆಕ್ಕೆ ಹಾಂಗೆ ಸುಮ್ಮನೆ ವಾಕಿಂಗ್ ಮಾಡ್ಕೊತ ಹೋದಂಗೆ ಹೋಗಿ ಅವ್ರ ಕಂಪೌಂಡ್ನಾಗ ಹೂವು ಇದ್ವು ಅಂದ್ರೆ ಅವ್ರು ಹೇಳೋಕ್ಕಿಂತ ಮುಂಚೆಕ್ಕೆ ಅವ್ರ ಕಂಪೌಂಡ್ ಹಾರಿ ನೀವು ಹೂ ತೊಗೊಂಬಂದು ದೇವ್ರಿಗೆ ನೀವು ಏರಿಸ್ತೀರಿ, ಎದ್ದ ಮೇಲೆ ನಿಮಗೆ ಏರಿಸ್ತಾರೆ ಅವ್ರು ಹೂವು. ಈ ಎಷ್ಟು ಮಂದಿ ನಕ್ಕಿರು ಹುಟ್ಟರು ಅವ್ರು 4 ಮಂದಿ ಹರ್ಕೊಂಡ್ಬಂದವ್ರ. ಕಾರಣ ಏನು ಅಂತಂದ್ರೆ ನಮ್ಮ ಭಕ್ತಿ ಹಂಗಾಗ್ಯಾವ. ಆದರೆ ಎನ್ನುವಂಥದ್ದು ಎಂಥವ್ರನ್ನು ಸಹಿತ ಭಕ್ತಿ ಅನ್ನುವಂಥದ್ದು ಕಂಪಿತ ಮಾಡಿಬಿಡುತ್ತದೆ. ಭಕ್ತಿ ಅನ್ನುವಂಥದ್ದು ಇತ್ತು ಅಂತಂದರೆ ಎಂಥವ್ರನ್ನು ಸಹಿತ ಅಳೆಗಾಡಿಸುವಂಥ ತಾಕತ್ತು ಎದುರಾಗಿರ್ತದೆ. ಅಂತಂದರೆ ಭಗವಂತ ಮಣಿದು ಎದಕ್ಕೆ ಬೈತಾನಂದ್ರೆ ಅವ ಕಲಾವಂತರಿಗೆ, ವಿದ್ಯಾವಂತರಿಗೆ, ಹೃದಯವಂತರಿಗೆ, ಮತ್ತೊಂದಕ್ಕೆ ಮಗದೊಂದಕ್ಕೆ ಶ್ರೀಮಂತರಿಗೆ ಆತ ಒಲಿದಿಲ್ಲ. ಯಾರ ಹತ್ರ ಭಕ್ತಿ ಇರ್ತದ ಭಕ್ತಿವಂತರಿಗೆ ಮಾತ್ರ ಬೇಗನೆ ಒಲಿತಾನ ಅನ್ನುವಂಥದ್ದನ್ನು ನಾವೆಲ್ಲರೂ ಬಹಳಷ್ಟು ವಿಚಾರ ಮಾಡಿ ಕೇಳ್ಕೊತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಗುಡ್ಡಾಪುರ ದಾನಮ್ಮಿ ತಾಯಿ ಪುರಾಣವನ್ನು ತಾವೆಲ್ಲ ದಿವಸ ಕೇಳ್ತಾ ಇದ್ದೆ. ನಿಮಗೆಲ್ಲ ಕುಂತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಒಂದು ಮಾತು ಕೇಳ್ತೀನಿ ನಾನು. ಇವತ್ತು ಚಲೋ ರೊಕ್ಕ ಹಾಕಿ ಪ್ರೊಡ್ಯೂಸ್ ಮಾಡಿ ಚಲೋ ಪಿಕ್ಚರ್ ಹೊರಗೆ ತೊಗೊಂಡು ಬಂದ್ರೆ ಆ ಪಿಕ್ಚರ್ 8 ದಿವಸ ನಡೀತಾವ. ಸಿಕ್ಕಾಪಟ್ಟಿ ಕೋಟಿಗಟ್ಟಲೆ ರೊಕ್ಕ ಹಾಕಿರ್ತಾರೆ. ಸಿಕ್ಕಾಪಟ್ಟಿ ಕೋಟಿಗಟ್ಟಲೆ ರೊಕ್ಕ ಹಾಕಿ ಅದಕ್ಕೆ ಡೈರೆಕ್ಟರ್ ಕೊಟ್ಟು ಅದಕ್ಕೆ ಸಿಕ್ಕಾಪಟ್ಟಿ ಮನೋರಂಜನೆ ಇಟ್ಟು ಹಾಡು, ಡ್ಯಾನ್ಸು, ಅದರೊಳಗೆ ಫೈಟು, ಹಾಸ್ಯ ಎಲ್ಲ ಇಟ್ಟಿದ್ದು ಪಿಕ್ಚರು 3 ತಾಸಿನ ಪಿಕ್ಚರ್ 30 ದಿವಸ ಓಡ್ಬೇಕಾದ್ರೆ ಒದ್ದಾಡ್ತಾವೆ. ನಿಮಗೆಲ್ಲರಿಗೂ ಗೊತ್ತಿರಲಿ, 3 ತಾಸಿನ ಪಿಕ್ಚರ 30 ದಿವಸ ಓಡ್ಬೇಕಾದ್ರೆ ಒದ್ದಾಡ್ತಾವ. ಆದರೆ ಗುಡ್ಡಾಪುರ ದಾನಮ್ಮ ತಾಯಿ ಚರಿತ್ರೆ 900 ವರ್ಷದ ಹಿಂದೆ ಆಗಿ ಹೋಗಿರ್ತಕ್ಕಂಥ ಚರಿತ್ರೆ ಇವತ್ತಿಗೂ ಬೆನ್ನು ಇರ್ಲಾರ್ದಂಗೆ ಓಡಾಕತ್ತದ ಅಂತಂದ್ರೆ ಈ ಚರಿತ್ರೆಗೆ ಎಷ್ಟು ಕಿಮ್ಮತ್ತು ಇರಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಕಾರಣ ಈ ಚರಿತ್ರೆ ಒಳಗೆ ಅಂಥದ್ದೇನದ, ಇದರೊಳಗೆ ಏನೂ ಬೇರೆ ಇಲ್ಲ. ನಮ್ಮಂಗ ಅದ ಮಹಾತ್ಮರು ಹೇಗಿರ್ತಾರೆ ಈ ಜಗತ್ತಿನೊಳಗೆ ಅಂತಂದರೆ, ಒಂದು ಕಡೆ ಹಡಪದ ಅಪ್ಪಣ್ಣ ಬರೀತಾನೆ, ಜಗದೊಳಗೆ ಹುಟ್ಟಿದವರೆಲ್ಲ ಹಗರಣಿಗರಾಗಿ ಹುಟ್ಟಿದರಲ್ಲದೆ ಜಗವಗೆಲ್ಲಲರಿಯದೆ ನಗೆಗಡಿಯಾಗಿ ಹೋದರು. ಎಮ್ಮ ಶರಣರು ಅಂತಲ್ಲ ಕಾಣಿರನ್ನ, ಜಗದೊಳಗೆ ಇದ್ದು ಜಗದಂತೆ ಬದುಕಿ ಜಗದೊಳಗೆ ಹುಟ್ಟಿ ಜಗವನ್ನು ಗೆದ್ದು ಹೋಗುವರು ಅಂತ ಒಂದು ಚಲೋ ಮಾತನ್ನು ಮಾಡಿತು. ಜಗತ್ತಿನೊಳಗೆ ಅವ್ರು ನಮ್ಮ ನಿಮ್ಮಂಗನ ಹುಟ್ಟ್ಯಾರ, ನಮ್ಮ ನಿಮ್ಮಂಗನ ದಾನಮ್ಮ ತಾಯಿ ಹುಟ್ಟ್ಯಾಳ, ನಮ್ಮ ನಿಮ್ಮಂಗನ ಮದುವೆ ಆಗ್ಯದ. ಆದರೆ ದಾನಮ್ಮ ತಾಯಿ ಬಹುತೇಕ 12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಆಗಿರತಕ್ಕಂಥ ಅನೇಕ ಶರಣರೇನು ಮಹೋದಯರು ಇದಾರಲ್ಲ, ಅವ್ರೊಳಗೆ ದೇವತೆ ಪಟ್ಟವನ್ನು ಪಡ್ಕೊಂಡಿರ್ತಕ್ಕಂಥ ಏಕೈಕ ಶರಣೆ ಅಂದರೆ ಅದು ಗುಡ್ಡಾಪುರದ ದಾನಮ್ಮ ತಾಯಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವು. ಸಾಕ್ಷಿ ಮಠದ ಅಜ್ಜವ್ರು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೋಬೇಕು ಅನ್ನುವಂಥದ್ದು. ಅವ್ರು ಎಲ್ಲಿ ಮಠ ಇರ್ತಾರೆ, ಎಲ್ಲಿ ಮಠ ಸಪೋರ್ಟ್ ಆಗಿರ್ತಾರೋ ಆ ಕಟೌಟ್ ಭಾಳ ಚಂದ ಇರ್ತೈತಿ. ಅವರು ಈ ಊರಿಗೆ ಒಂದಿದ್ದಂಗೆ, ಏನಿದ್ದಂಗೆ ಏನಮ್ಮ, ಒಂದಕ್ಕೆ ಬೆಲೆ ಐತೆ ಇಲ್ಲೋ, ಒಂದಕ್ಕೆ ಬೆಲೆ ಐತಿಲ್ಲ. ಒಂದು ತೊಗೊಂಡು ಕುಡಿಸಿದ್ರೆ ಒಂದು ತೊಗೊಂಡು ಕುಡಿಸಿದ್ರೆ ಒಂದು, ಹೌದಿಲ್ಲ? ಹಾಂ, ಮತ್ತು ಹೇಳ್ಬೇಕಲ್ಲ ನೀವು. ಅಂದ್ರೆ ನಾ ಕೈ ಮಾಡಿದ್ರೆ ಹಂಗೆ ತಿಳ್ಕೊಂಬಿಡೋರು. ಒಂದಕ್ಕೆ ಬೆಲೆ ಅದ, ಆದರೆ ಲೆಕ್ಕಾಚಾರದ ಪ್ರಕಾರ ಗಣಿತದ 0ಗೆ ಬೆಲೆ ಇಲ್ಲ. 0 ತೊಗೊಂಡು ಕುಡಿಸಿದ್ರೆ 0, 0 ತೊಗೊಂಡು ಕಳೆದ್ರೆ 0, 0 ತೊಗೊಂಡು ಭಾಗಿಸಿದ್ರೆ 0, ಒಟ್ಟಾರೆಯಾಗಿ 0 ಇಷ್ಟ. 0ಗೆ ಬೆಲೆ ಬರ್ಬೇಕಾದ್ರೆ ಏನು ಮಾಡ್ಬೇಕದು? ಒಂದು ಕಡೆ 1 ಅದ, ಇನ್ನೊಂದು ಕಡೆ 0 ಅದ.
ಒಂದು ಕಡೆ ಸೊನ್ನೆ ಅದ, ಒಂದೊಂದು ಕಡೆ ಒಂದದ. ಹಾಗಾದರೆ ಒಂದಕ್ಕೆ ಬೆಲೆ ಬರ್ಬೇಕಂದ್ರೆ ಸೊನ್ನೆಗೆ ಬೆಲೆ ಬಂದರೆ ಏನು ಮಾಡಬೇಕು? ಬೆಟ್ಟವಿದ್ದಲ್ಲಿ ಪುಟ್ಟ ಹೋಗುವುದು ದೊಡ್ಡದಲ್ಲ, ಪುಟ್ಟವಿದ್ದಲ್ಲಿ ಬೆಟ್ಟ ಬರಬೇಕು. ಸ್ವತಃ ಸೊನ್ನಲಾಪುರದ ಸಿದ್ದರಾಮ ಶಿವಯೋಗಿ ಹತ್ತಿರ ಶ್ರೀಶೈಲದ ಮಲ್ಲಿಕಾರ್ಜುನ ಓಡಿ ಬಂದಿದ್ದ, ಅದು ದೊಡ್ಡದು. ನೋಡ್ರಿ, ಸಿದ್ದರಾಮ ಶಿವಯೋಗಿ ತೆಳಗೆ ಬಿಡ್ಬೇಕಾದ್ರೆ ಓಡಿ ಬಂದು ಕೈ ಹಿಡ್ಕೊಂಡಿದ್ದು ಫೋಟೋ ನೋಡ್ತೀರಿ ನೀವು. ಬೆಟ್ಟ ಇದ್ದಲ್ಲಿ ಪುಟ್ಟ ಬರಲಿಲ್ಲ, ಪುಟ್ಟಿದ್ದಲ್ಲಿ ಬೆಟ್ಟ ಬಂದ ಶ್ರೀಶೈಲದ ಮಲ್ಲಿಕಾರ್ಜುನ. ಈ ಕಡೆ ಒಂದದ, ಈ ಕಡೆ ಸೊನ್ನೆ ಅದ. ಆ ಸೊನ್ನೆ ಮಗ್ಗಲಕ್ಕೆ ಒಂದು ಬಂದ್ರೆ ಎಷ್ಟು ಆಕತಿ? ಸೊನ್ನೆ ಮಗ್ಗಲಿಗಲ್ಲ, ಒಂದ್ರ ಮಗ್ಗಲಿಗೆ ಸೊನ್ನೆ ಬಂದ್ರೆ ಎಷ್ಟು ಆತಮ್ಮ? 10 ಆತು. 10 ಆಗಬೇಕಾದ್ರೆ ಒಂದಿತ್ತು, 10 ಆಗಬೇಕಾದ್ರೆ ಒಂದಿತ್ತು, ಈ ಕಡೆ ಸೊನ್ನೆ ಇತ್ತು. ಸೊನ್ನೆ ಒಂದ್ರ ಮಗ್ಗಲಿಗೆ ಬಂದಿದ್ದಕ್ಕೆ 10 ಆತು. 10 ಆಗಬೇಕಾದ್ರೆ ಇನ್ನು 9 ಎದುರಾಗಿದ್ವು, ಇನ್ನು 9 ಎದುರಾಗಿದ್ವು, ಸೊನ್ನೆ ಒಳಗೆ ಇದ್ದು. ಎದುರಾಗಿದ್ವಮ್ಮ? ಸೊನ್ನೆ ಒಳಗೆ ಇದ್ದು. ಇನ್ನು 9 ಸೊನ್ನೆ ಒಳಗದಾವ, ಕಂಡಿಲ್ಲ. ಅದು ಕಾಣಬೇಕಾದ್ರೆ ನಾನಾ ಹೋಗಿ ನನ್ನ ಕಡೆ 9 ಅದಾವು, ನಾ ಯಾಕೆ ಯಾರ ಪಕ್ಕದಾಗ ನಿಂತ್ಕೋಬೇಕಂತ ವಿಚಾರ ಮಾಡಿದರೆ ಸೊನ್ನೆಗೆ ಬೆಲೆ ಇಲ್ಲ. ಅದರೊಳಗೆ 9 ಅದಾವು ಕರೆ, ಆದರೆ ಒಂದರ ಸಹಾಯ ಇಲ್ಲಾರ್ದ್ರೆ 9 ಇದ್ರೂ ಸಹಿತ ನಾವು ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಶಿರಹಟ್ಟಿ ಗ್ರಾಮದ ಭಕ್ತರಿಗೆ ನಮ್ಮ ತುಬಚಿಯ ಶಿವಲಿಂಗೇಶ್ವರ ಮಠದ, ಶಿರಹಟ್ಟಿ ಶಿವಲಿಂಗೇಶ್ವರ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ನಾಗನೂರಿನ ರುದ್ರಾಕ್ಷಿ ಮಠದ ಅಲ್ಲಮಪ್ರಭು ಅಜ್ಜವರು ಒಂದಿದ್ದಂಗೆ, ನಾವೆಲ್ಲರೂ ಸೊನ್ನೆ ಇದ್ದಂಗೆ. ನಾವೆಲ್ಲರೂ ಹೋಗಿ ಅವ್ರ ಪಕ್ಕದಾಗ ಕುತ್ಕೊಂಡ್ರೆ ನಮ್ಮ ಕಿಮ್ಮತ್ತು ಹೆಚ್ಚಾಕೈತೆ ಹೊರತಾಗಿ ಅವ್ರ ಕಿಮ್ಮತ್ತು ಹೆಚ್ಚಾಗೋದಿಲ್ಲ. ಅದು ಯಾವಾಗಲೂ ಒಂದ ಕಿಮ್ಮತ್ತು ಹೆಚ್ಚಾಗಬೇಕಾಗಿರೋದು ನಮ್ದು ಆಗಬೇಕಾಗೈತೆ ಹೊರತಾಗಿ ಅವ್ರದ್ದಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಿಜವಾಗ್ಲೂ ಒಂದು ಸ್ವಚ್ಛವಾದಂಥ ಮಾತು ಇಷ್ಟ ನಿಮಗೆ. ಯಾವ ಸ್ವಾಮಿ ಸಮಾಜದೊಳಗೆ ದುಡಿಬೇಕಂತ ಹೊಕ್ಕಾನ, ದುಡಿಯುವಂಥ ಸ್ವಾಮೀಜಿಗೆ ಒಂದಿಷ್ಟು ಭಕ್ತರ ಸಹಕಾರ ಏನಾದರೂ ಒಂದಿಷ್ಟು ಸಿಕ್ಕಿಬಿಡ್ತಂದ್ರೆ ಏನು ಬೇಕಾದಾಕೈತೆ ಅನ್ನೋದಕ್ಕೆ ಶಿರಹಟ್ಟಿ ಗ್ರಾಮ ಸಾಕ್ಷಿ ಅನ್ನುವಂಥ ಮಾತು.